ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇದು ದೀಪಾವಳಿ ಹಬ್ಬದ ಲಾಗ್. ಯೂಶಲಿ ದೀಪಾವಳಿ ಹಬ್ಬಕ್ಕೆ ಕೆಲವೊಂದು ಕಡೆ ಕಜ್ಜಾಯ ಮಾಡ್ತಾರೆ. ಪ್ರತೀತಿ ಇದೆ ಕಜ್ಜಾಯ ಮಾಡಬೇಕಂದ್ಬಿಟ್ಟು. ಅದು ನನಗೆ ಪರ್ಟಿಕ್ಯುಲರಾಗಿ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಇನ್ಸಿಡೆನ್ಸಲ್ಲಿ ಹಿಟ್ಟು ಕಜ್ಜಾಯದ ಹಿಟ್ಟು. ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಕಜ್ಜಾಯವನ್ನು ನಾವು ಹಬ್ಬಕ್ಕೆ ಅಂತಲೇ ಮಾಡಿರ್ಬೋದು ಅಂತಲೂ ಒಂದು ಥಾಟು. ಇನ್ನು ಹಿಟ್ಟಿತ್ತಲ್ಲ, ಸೊ ಏನಾದ್ರು ಸ್ವೀಟ್ ಮಾಡಬೇಕಲ್ಲ ಹಬ್ಬಕ್ಕೆ. ಸೊ ಅದು ಒಂದು. ಸೊ ಫೈನಲಿ ಬಿಸಿ ಬಿಸಿ ಕಜ್ಜಾಯ ರೆಡಿ ಮಾಡಿದ್ವಿ ದೀಪಾವಳಿ ಹಬ್ಬಕ್ಕೆ. ಅದಾದಮೇಲೆ ನಮ್ಮದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಯೂಶ್ವಲಿ ಎಲ್ಲ ಹಬ್ಬಕ್ಕೂ ಕಂಪೇರ್ ಮಾಡಿದ್ರೆ ದೀಪಾವಳಿ ಹಬ್ಬ ಹುಡುಗರು ಮಾಡ್ತಾರೆ, ಹುಡುಗಿರು ಮಾಡ್ತಾರೆ. ಹುಡುಗಿರು ಫುಲ್ಲು ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿ ಮನೆಯಲ್ಲೆಲ್ಲ ದೀಪ ಎಲ್ಲ ಬೆಳಗಿಸಿ, ಮತ್ತು ಹೂವಿಂದ ಡೆಕೋರೇಷನ್ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು ಎಲ್ಲ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರೆ, ಹುಡುಗರು ಫುಲ್ ಡಮ್ ಡಮ್ ಪಟಾಕಿ ಅಂದ್ಕೊಂಡು ಹುಡುಗರು ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಇದು ನನಗೆ ಗೊತ್ತಿರೋಂಗೆ ಇದೊಂದು ಹಬ್ಬ ಸ್ವಲ್ಪ ಹುಡುಗಿರು ಮಾಡುವಂತಹದ್ದು. ಬೇರೆದು ಲೈಕ್ ಗಣೇಶ ಹಬ್ಬ ಆದರೆ ಬರೀ ಹುಡುಗರೇ ಮಾಡ್ತಾರೆ. ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಈ ಥರದ್ದಾದರೆ ಹುಡುಗಿರು ಸೆಲೆಬ್ರೇಟ್ ಮಾಡ್ತಾರೆ. ಸಾರಿ ಗೀರಿ ಎಲ್ಲ ಹಾಕ್ಕೊಂಡು ಫುಲ್ಲು. ಹುಡುಗರದಾದರೆ ಗಣೇಶ ಹಬ್ಬ, ಈ ಥರ ದೀಪಾವಳಿ ಹಬ್ಬ ಹಾಗೇ ಇರುತ್ತೆ. ಹುಡುಗಿರ್ದು ಸೊ 2 in 1 ಅನ್ನೋ ಥರ ದೀಪಾವಳಿ ಹಬ್ಬ ಹುಡುಗರಿಗೂ ಇದೆ, ಹುಡುಗರಿಗಿದು ಅನ್ನೋ ಥರ ನನಗೆ ಒಪಿನಿಯನ್ನು. ಇನ್ನು ಯಾವುದು ಫೆಸ್ಟಿವಲ್ಸ್ ಅಷ್ಟು ಇಬ್ಬರದು ಒಟ್ಟಿಗೆ ಬರೋಂತಹದ್ದು ಇಲ್ಲ. ಸೊ ಹಾಗೆಯೇ ನಾನು ರೆಡಿ ಆಗಿದ್ದೀನಿ. ನಂದು ಸ್ಕೈ ಬ್ಲೂ ಸ್ಯಾರಿ ವಿತ್ ವೈಟ್ ಪ್ರಿಟಿ ಬ್ಲೌಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಬ್ಲೌಸ್ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಹೊಸದಿತ್ತು ಅಂದ್ಬಿಟ್ಟು ಹಾಗೆಯೇ ಹಾಕ್ಕೊಂಡಿದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಅದು ಅಲ್ಲದೆ ದೀಪಾವಳಿಗೆ ಫುಲ್ಲು ಎಲ್ಲ ಕಡೆ ದೀಪ ಬೆಳಕಿ, ದೀಪ ಅಲಂಕಾರ ಎಲ್ಲ ಇರುತ್ತೆ. ಇದು ಒಂದು ಕಡೆ ನಾವು ರಾಮಾಯಣದಲ್ಲಿ ಬಂದರೆ ಸೀತಾರಾಮ ಲಕ್ಷ್ಮಣ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದಂತಹ ದಿನವನ್ನು ದೀಪಾವಳಿಯಾಗಿ ಆಚರಿಸ್ತಾರೆ ಅಂತ ಫುಲ್ ಎಲ್ಲ ಕಡೆ ಎಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ಥರ ಪಟಾಕಿ ಎಲ್ಲ ಇರಲಿಲ್ಲ. ಸೊ ಬೆಳಕಾಗಿ ಎಲ್ಲ ದೀಪಗಳನ್ನು ಎಷ್ಟಾಗುತ್ತೋ ಅಷ್ಟು ದೀಪಗಳನ್ನ ಬೆಳಗುವಂತಹ ಪ್ರತೀತಿ ರಾಮಾಯಣದಲ್ಲಿದೆ. ಹಾಗೆಯೇ ಬಲಿನ ವಾಮನ ರೂಪದಲ್ಲಿ ಇರುವಂತಹ ವಿಷ್ಣು ಬಲಿ ಪಡ್ಕೊಂಡಿರುವಂತಹದ್ದು, ಲೈಕ್ ಬಲಿ ಚಕ್ರವರ್ತಿನ ಸಂಹಾರ ಮಾಡಿರುವಂತಹದ್ದು ಬಲಿಪಾಡ್ಯಮಿ ಆದರೆ ನರಕಾಸುರನ ಸಂಹಾರ ನರಕ ಚತುರ್ದಶಿ ಆಗಿರುತ್ತೆ. ಸೊ ಇದೆಲ್ಲ ರಾಮಾಯಣದಲ್ಲೂ ಇದೆ, ಮಹಾಭಾರತದಲ್ಲೂ ಇದೆಯಾ, ಆ್ಯಂಡ್ ಯಾವ ಕಾಲದಲ್ಲಿದೆ ಎಲ್ಲನೂ ನಾವು ಹೊರತುಪಡಿಸಿದರೆ ಕಲಿಯುಗದಲ್ಲಂತೂ ಎಲ್ಲನೂ ಮಿಕ್ಸ್ ಆಗಿ ಕಲಿಯುಗದಲ್ಲಿ ನಾವು ಇರೋದ್ರಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ರಾಮಾಯಣದಲ್ಲೂ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಕಡೆ ನರಕಾಸುರನ ಸಂಹಾರ, ಬಲಿ ಚಕ್ರವರ್ತಿ ಸಂಹಾರ ಎಲ್ಲನೂ ಇದೆ. ಸೊ ಯಾವ್ಯಾವ ಕಾಲದಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಿದ್ರು ಅದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಅದೆಲ್ಲ ಹೊರತುಪಡಿಸಿದ್ರೆ ನಾವು ಇರುವಂತಹ ಕಲಿಯುಗದಲ್ಲೂ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ದೇವರಿಗೆ ಪೂಜೆ ಮಾಡಿದಿರ್ಬೋದು, ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಆಗಿರ್ಬೋದು, ನರಕಾಸುರನ ಸಂಹಾರ ದಿನವನ್ನು ನಾವು ದೀಪ ಹಚ್ಚೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ರೆ, ನೆಕ್ಸ್ಟು ಬಲಿ ಚಕ್ರವರ್ತಿ ಇದು ಸಂಹಾರ ಆಗೋ ದಿನವೂ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒಟ್ಟು 3 days ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗೆ ಸ್ವೀಟ್ಸು ಆಗಿರ್ಬೋದು, ಪಟಾಕಿ ಆಗಿರ್ಬೋದು ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಇಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡುವಂತಹದ್ದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಆಗಿರುತ್ತೆ. ಸೊ ಹಾಗೆಯೇ ನಂದು ಔಟ್ಫಿಟ್ ಈ ಥರ ಇದೆ. ನಮ್ಮ ಮನೇಲಿ ಲಕ್ಷ್ಮೀ ಪೂಜೆನ ನಾವು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟು ಸಂಜೆ ಆಗಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬ ಕಂಪೇರ್ ಮಾಡಿದ್ರೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ. ದೇವರು ಮನೆ ಒಳಗಡೆ ಕಳಸ ಪೂಜೆ ಮಾಡೋದಾಗಿರ್ಬೋದು, ಆ ಥರ ನಮ್ಮ ಮನೇಲಿ ಪ್ರತೀತಿ ಇದೆ. ಕೆಲವೊಂದು ಕಡೆ ಸಾರಿ ಎಲ್ಲ ಕಳ್ಸೋಕ್ಕೆ ಲಕ್ಷ್ಮಿಗೆ ಪೂಜೆ ಲೈಕ್ ಉಡಿಸಿ ಆ ಥರ ಪೂಜೆ ಮಾಡ್ತಾರೆ. ನನ್ನ ಮಗಳದ್ದು ನಂದು ಔಟ್ಫಿಟ್ ಈ ಥರ ಇದೆ. ನಾವು ಯೂಶ್ವಲಿ ಸಿಂಪಲ್ಲಾಗಿ ಪೂಜೆ ಮಾಡೋಂತಹದ್ದು. ಇವಾಗಲೂ ಅಷ್ಟೇ ಸಿಂಪಲ್ಲಾಗಿ ನಾವು ಕಳಸನ ಇಟ್ಟು ಲಕ್ಷ್ಮೀ ವಿಗ್ರಹನ ಇಟ್ಟು ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಆಯಿತು. ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಈ ಥರ ಇದೆ. ಈ ವರ್ಷದ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ಆಗಿರ್ಬೋದು ಇದು. ಹಾಗೆಯೇ ನೈವೇದ್ಯಕ್ಕೆ ಯಾವುದಾದ್ರೂ ಒಂಥರ ಪ್ರಸಾದ ಹೇಳೋದು ಆ ಥರ. ಸೊ ನೆಕ್ಸ್ಟು ಇದಾದಮೇಲೆ ಯೂಶ್ವಲಿ ಹುಡುಗರಿಗೆ ಅಂತ ಹೇಳಿದೆ ಅಲ್ವಾ, ಯೂಶ್ವಲಿ ಮಕ್ಳಿಗೂ ಕ್ರೇಜ್ ಇದೆ ಪಟಾಕಿ ಆಗಿರ್ಬೋದು ಎಲ್ಲ. ಸೊ ನಮ್ಮ ಮನೇಲೂ ಅದೇ ಥರ ಪಟಾಕಿ ಎಲ್ಲ ತೊಗೊಂಬಂದಿದ್ದಾರೆ. ಯೂಶ್ವಲಿ ಸ್ವಲ್ಪ ಸೌಂಡ್ ಬರೋದನ್ನ, ಸ್ವಲ್ಪ ನಾಯ್ಸ್ ಮಕ್ಕಳಿಗೆಲ್ಲ ಹೊಡೆಯೋದಕ್ಕಾಗಲ್ಲ ಅನ್ನೋ ಪರ್ಪಸ್ಸಿಗೆ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಯೂಶ್ವಲಿ ಪಟಾಕಿ ಅಂದರೆ ನಾಯ್ಸ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ಎಲ್ಲನೂ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಹೊಡಿತಾರೆ. ಮೀನ್ಸ್ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಸೊ ಅದೇ ಥರ ನಮ್ಮ ಮನೇಲಿ ಕೂಡ ಎಲ್ಲ ಥರ
ಫ್ಲವರ್ ಪಾಟ್, ಕೃಷ್ಣ ಚಕ್ರ ಎಲ್ಲನೂ ತೊಗೊಬಂದಿದ್ದಾರೆ. ಯೂಶಲಿ ಸುಸ್ರುಬತ್ತಿ ಎಲ್ಲನೂ. ಸೊ ಅದೇ ಥರ ಎಲ್ಲನೂ ಕಲರ್ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಯಾವಾಗ ಹೊಡಿಯೋದು ಅಂತ ವೆಯ್ಟ್ ಮಾಡ್ತಿದ್ಲು. ನಮ್ಮನೇಲಿ ಪೂಜೆ ಆಗಲಿ ಅಂತ ನಾವು ಸ್ವಲ್ಪ ಹೋಲ್ಡ್ ಮಾಡಿ ಇರಿಸಿದ್ವಿ. ಇದಾದಮೇಲೆ ನೆಕ್ಸ್ಟು ಪಟಾಕಿ ಹೊಡೆಯೋ ಪ್ರೋಗ್ರಾಮು. ಪಟಾಕಿ ಹೊಡೆಯೋದೂ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿಕೊಂಡು ಹೊಡೆಯೋದು ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕದ್ರಲ್ಲಿರುವಾಗ ಅದೊಂದು ಒಂಥರ ಮೆಮೊರೀಸು ರಿಕಾಲ್ ಆದ ಥರ ಇದೆ. ಸೊ ಇಷ್ಟು ಪಟಾಕಿ ಈ ಸಲ ನಮ್ಮ ಮನೇಲಿ ಇರೋಂತಹದ್ದು ಫುಲ್ ಆಲ್ಮೋಸ್ಟ್ ಎಲ್ಲ ದೊಡ್ಡದೇ ಇದೆ. ಹೂಕುಂದ ಎಲ್ಲ ಆಲ್ಮೋಸ್ಟ್ ಒಂದು 4 to 5 ಇಂಚಸ್ ಆ ಥರ ಇದೆ. ಅದಾದಮೇಲೆ ನೆಕ್ಸ್ಟು ಸಂಜೆ ಆಯಿತು. ಸಂಜೆ ಆದಮೇಲೆ ನಮ್ಮದು ಕೆಲಸ ಹುಡುಗಿರ್ದು ದೀಪ ಎಲ್ಲ ಕಡೆ ಇಡೋವಂತಹದ್ದು. ಅನ್ಫಾರ್ಚುನೇಟ್ಲಿ ಹೇಳಬೇಕಂತ ಅಂದರೆ ದೀಪಾವಳಿ ದಿನವೇ ಮಳೆ ಬರುವಂತಹದ್ದು, ಗಾಳಿ ಬರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತು ಸ್ವಲ್ಪ ಲೈಟಾಗಿ ಇಟ್ಟಿದ್ದೀವಿ ದೀಪಗಳನ್ನ ಇಷ್ಟು ರೆಡಿ ಮಾಡಿ. ನೋಡಬೇಕು ಇಫ್ ಇನ್ ಕೇಸ್ ಮಳೆ ಅಥವಾ ಗಾಳಿ ಏನೂ ಇಲ್ಲ ಅಂದರೆ ಇನ್ನು ಸ್ವಲ್ಪ ಇಡೋಣ ಅಂದ್ಬಿಟ್ಟು ಇಲ್ಲ ಎಲ್ಲನೂ ಒಂದೇ ಕಡೆ ಡೆಕೋರೇಟ್ ಮಾಡಿ ಇಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ಟೆರೆಸ್ ಮೇಲೆ ಹೋಗಿ ನನ್ನ ಮಗಳು ಫುಲ್ ಪಟಾಕಿ ಎಲ್ಲನೂ ಫ್ಲವರ್ ಪಾಟು, ಕೃಷ್ಣ ಚಕ್ರ ಎಲ್ಲನೂ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ಲು. ಹಾಗೆಯೇ ಇನ್ನೊಂದು ವಿಷಯ, ದೀಪಾವಳಿ ಅಂತ ಸ್ಟಾರ್ಟ್ ಆದರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆದಂಗೆ ಅಮಾವಾಸ್ಯೆ ದಿನದಿಂದ ಹಿಡಿದು ಹಾಗೆಯೇ ಕೆಲವೊಂದು ಕಡೆ ಎಲ್ಲ ಕಡೆ ಮಹದೇಶ್ವರ ಜಾತ್ರೆ ಎಲ್ಲ ಇರುತ್ತೆ. ಸೊ ಇಷ್ಟು ಇವತ್ತಿನ ಲಾಗ್.